ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್. ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಮೆಡಿಕಲ್ ಟೆಸ್ಟ್ ಬಗ್ಗೆ ಮಾತಾಡಬೇಕಾದ್ರೆ ಅಲ್ಲಿ ಒಂದು ರೀತಿಯ ಕ್ಲಾರಿಟಿ ಅಂದ್ರೆ ಖಚಿತತೆ ಇರುತ್ತೆ ಅನ್ನೋ ನಿರೀಕ್ಷೆ ನಮ್ಗೆಲ್ಲರಿಗೂ ಇರುತ್ತೆ ಅಲ್ವಾ? ಹೌದು, ನಮಸ್ಕಾರ. ಖಂಡಿತ ಆ ಮೆಡಿಕಲ್ ಜಗತ್ತು ಕಪ್ಪು ಮತ್ತು ಬಿಳಿಪಿನಷ್ಟೇ ಸ್ಪಷ್ಟವಾಗಿರುತ್ತೆ. ಅದೇ, ಅದು ಒಂಥರ ಇಂಜಿನಿಯರಿಂಗ್ ಇದ್ದಾಗೆ. ಕೈಮೂಳೆ ಮುರಿದ್ರೆ ಆ ಎಕ್ಸ್ರೇ ತೆಗೆದಾಗ ಬಿಳಿ ಗೆರೆ ಅಥವಾ ಆ ಬಿರುಕು ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ. ಡಾಕ್ಟರ್ ಅದನ್ನ ತೋರಿಸಿ ನೋಡಿ ಇಲ್ಲಿದೆ ಸಮಸ್ಯೆ ಅಂತ ನಿಖರವಾಗಿ ಹೇಳ್ತಾರೆ. ನಿಜ, ಅಲ್ಲಿ ಗೊಂದಲಗಳಿಗೆ ಜಾಗನೇ ಇರಲ್ಲ. ಮೂಳೆ ಮುರಿದಿದ್ಯೋ ಅಲ್ವೋ ಅನ್ನೋದು ಕಣ್ಣಿಗೆ ಕಾಣೋ ಸತ್ಯ. ಕರೆಕ್ಟ್. ಮತ್ತು ಆ ಸ್ಪಷ್ಟತೆ ನಮ್ಗೆ ಒಂದು ರೀತಿಯ ನೆಮ್ಮದಿ ಕೂಡ ಕೊಡುತ್ತೆ. ಕಣ್ಣಿಗೆ ಕಾಣುವ ವಿಷಯಗಳು ಮನುಷ್ಯನ ಮನಸ್ಸಿಗೆ ಬೇಗ ಅರ್ಥ ಆಗುತ್ತೆ. ಆದ್ರೆ ನಾವು ಈ ಮನುಷ್ಯನ ಕರ್ಮಫಲ, ಆ ಕಣ್ಣಿಗೆ ಕಾಣದ ಅದೃಷ್ಟ ಮತ್ತೆ ಭವಿಷ್ಯದ ಬಗ್ಗೆ ಮಾತಾಡುವ ಜಗತ್ತಿಗೆ ಕಾಲಿಟ್ಟಾಗ ಭೌತಿಕ ಯಂತ್ರಗಳು ಕೆಲಸ ಮಾಡಲ್ಲ. ಹೌದು, ಎಲ್ಲವೂ ಸ್ವಲ್ಪ ಮಂಜಾಗಿ ಗೊಂದಲಮಯವಾಗಿ ಕಾಣೋಕ್ ಶುರುವಾಗುತ್ತೆ. ಮುಂದೇನಾಗುತ್ತೆ ಅನ್ನೋದು ಯಾರಿಗೂ ನಿಖರವಾಗಿ ಗೊತ್ತಿರಲ್ಲ. ಖಂಡಿತವಾಗಿಯೂ ಈ ಭವಿಷ್ಯದ ವಿಚಾರನ್ನ ನಾವು ಅಕ್ಷರಶಃ ಒಂದು ಅನಿಶ್ಚಿತತೆಯ ಕಡಲು ಅಂತಾನೆ ಕರಿಬೋದು. ಆಳದಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಆದರೆ ಆ ಅಲೆಗಳ ಹೊಡೆತನ ಮಾತ್ರ ನಾವೆಲ್ಲರೂ ಅನುಭವಿಸ್ತಾ ಇರ್ತೀವಿ. ಇಂದಿನ ನಮ್ಮ ಈ ಡೀಪ್ ಡೈವ್ನಲ್ಲಿ ನಾವು ಇದೇ ಅನಿಶ್ಚಿತತೆಯ ನಡುವೆ ಸಿಕ್ಕಿಬಿದ್ದಿರುವ, ಆದ್ರೆ ಈಗ ಒಂದು ಬಹುದೊಡ್ಡ ತಿರುವಿನ ಹೊಸ್ತಿಲಲ್ಲಿ ಇರುವ ಒಂದು ನಿರ್ದಿಷ್ಟ ಗುಂಪಿನ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಅದೇ ತುಲಾರಾಶಿಯವರು. ಹೌದು, ತುಲಾರಾಶಿ. ನಮ್ಮ ಮುಂದಿರುವ ಈ ಜ್ಯೋತಿಷ್ಯದ ಮೂಲ, ತುಲಾರಾಶಿಯವರ ಭವಿಷ್ಯ, ಅವರ ಅತ್ಯಂತ ವಿಶಿಷ್ಟವಾದ ವ್ಯಕ್ತಿತ್ವ ಮತ್ತೆ ಅವರಿಗೆ ಒದಗಿ ಬರಲಿರುವ ಕೆಲವು ಆಶ್ಚರ್ಯಕರ ಬದಲಾವಣೆಗಳ ಬಗ್ಗೆ ತುಂಬಾ ವಿವರವಾಗಿ ಮಾತಾಡ್ತೆ. ಈ ಜ್ಯೋತಿಷ್ಯ ಮೂಲದ ಉದ್ದೇಶವೇ ಬಹಳ ಸ್ಪಷ್ಟವಾಗಿದೆ ನೋಡಿ. ಕಷ್ಟಗಳನ್ನು ಎದುರಿಸಿ ಎಷ್ಟೇ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೂ ಕೂಡ ವಿಳಂಬವಾದ ಯಶಸ್ಸನ್ನು ಮಾತ್ರ ಕಾಣ್ತಾ ಇರೋ ತುಲಾರಾಶಿಯವರ ಜೀವನದಲ್ಲಿ ಮುಂದೆ ಏನಾಗ್ಲಿದೆ ಅನ್ನೋದನ್ನ ಇದು ಬಿಚ್ಚಿಡುತ್ತೆ. ಅವರ ಜೀವನದಲ್ಲಿನ ಗ್ರಹಗತಿಗಳ ಬದಲಾವಣೆ, ಅವರನ್ನ ಕಾಯ್ತಾ ಇರೋ ಒಂದು ಅಗೋಚರ ದೈವಿಕ ರಕ್ಷಣೆ, ಮತ್ತೆ ಅವರು ಪಾಲಿಸಲೇಬೇಕಾದ ಕೆಲವು ಅತ್ಯಂತ ಕುತೂಹಲಕಾರಿ ಎಚ್ಚರಿಕೆಗಳನ್ನ ನಾವಿಂದು ಆಳವಾಟಿ ವಿಶ್ಲೇಷಣೆ ಮಾಡ್ತೀವಿ. ಬನ್ನಿ, ಈ ವಿಚಾರನ ಒಂದೊಂದಾಗಿ ಬಿಡಿಸಿ ನೋಡೋಣ. ಮೂಲ ಆರಂಭದಲ್ಲೇ ಬಹಳ ಕುತೂಹಲ ಕೆರಳಿಸುವ ವಿಷಯ ಒಂದನ್ನ ಮುಂದಿಡುತ್ತೆ. ಅದೇನಪ್ಪಾ ಅಂದ್ರೆ, ಎರಡು ದೊಡ್ಡ ಶುಭ ಸುದ್ದಿಗರು ತುಲಾರಾಶಿಯವರನ್ನ ಹುಡುಕೊಂಡು ಬರ್ತಾ ಇವೆ ಅಂತ. ಓಹೋ. ಮತ್ತು ಇದು ಹಿಂದೆ ಅವರು ಮಾಡಿದ ಒಳ್ಳೆಯ ಕೆಲಸಗಳ ಕರ್ಮಫಲ ಮರಳಿ ಸಿಗುವ ಸಮಯ ಅಂತ ಘಂಟಾಘೋಷವಾಗಿ ಹೇಳುತ್ತೆ. ಇದು ಸಹಜವಾಗಿಯೇ ಕೇಳುಗರಲ್ಲಿ ದೊಡ್ಡ ಮಟ್ಟದ ಆಸಕ್ತಿನ ಹುಟ್ಟುಹಾಟುತ್ತೆ ಅಲ್ವಾ? ಯಾಕಂದ್ರೆ ಇಲ್ಲಿಯವರೆಗೆ ಕೇವಲ ಕಷ್ಟಗಳನ್ನೇ ಉಂಡವರಿಗೆ ದಿಢೀರನೆ ಯಶಸ್ಸಿನ ಬಾಗಿಲು ತೆರೀತಿದೆ ಅನ್ನೋದು ಸಾಮಾನ್ಯ ವಿಚಾರ ಅಲ್ಲ. ಅದು ನಿಜ. ಆದರೆ ಭವಿಷ್ಯದಲ್ಲಿ ಏನಾಗಲಿದೆ ಅಂತ ನೋಡುವ ಮುನ್ನ ಈ ಬದಲಾವಣೆಗಳು ಯಾಕೆ ಈಗಲೇ ಆಗ್ತಾ ಇವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿ ಈ ಮೂಲ ತುಲಾರಾಶಿಯವರ ವ್ಯಕ್ತಿತ್ವನ ಹೇಗೆ ವಿಶ್ಲೇಷಣೆ ಮಾಡಿದೆ ಅನ್ನೋದನ್ನ ಅರಿಯೋದು ಬಹಳ ಮುಖ್ಯ. ಅಂದ್ರೆ ಅವರ ಈಗಿನ ಮನಸ್ಥಿತಿ ಭವಿಷ್ಯದ ಜೊತೆ ಲಿಂಕ್ ಆಗಿದೆ ಅಂತನಾ? ಹೌದು, ಖಂಡಿತ. ಭವಿಷ್ಯದ ಫಲಿತಾಂಶಗಳು ನೇರವಾಗಿ ಅವರ ಪ್ರಸ್ತುತ ಮನಸ್ಥಿತಿಯ ಜೊತೆ ತಳುಕು ಹಾಕೊಂಡಿವೆ. ಮೂಲದಲ್ಲಿ ಅವರ ವ್ಯಕ್ತಿತ್ವದ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ. ಇವರು ಹೊರಗಿನಿಂದ ಎಷ್ಟು ಸುಂದರವೋ ಒಳಗಿನಿಂದಲೂ ಅಷ್ಟೇ ಪ್ರಾಮಾಣಿಕರು ಅಂತೆ. ವಿಶೇಷ ಏನಪ್ಪಾ ಅಂದ್ರೆ ಇವರಿಗೆ ಸುಳ್ಳು ಹೇಳೋಕೆ ಬರೋದಿಲ್ಲವಂತೆ. ಕುಟುಂಬದ ಜವಾಬ್ದಾರಿಗಳನ್ನೆಲ್ಲ ತಾವೇ ಸ್ವತಃ ಹೆಗಲಿಗೆ ಹಾಕ್ಕೊಳ್ಳೋರು. ಹೊರಗೆ ಯಾವಾಗ್ಲೂ ನಗುಮುಖದಿಂದಲೇ ಇದ್ರೂ ಒಳಗೊಳಗೆ ವಿಪರೀತ ಏಕಾಂತನ ಬಯಸ್ತಾರೆ. ಹೌದು, ತಮ್ಮ ನೋವುಗಳನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳೋಕೆ ಅವರಿಷ್ಟಪಡಲ್ಲ. ಅದೇ. ಆದ್ರೆ ಇವೆಲ್ಲದರ ನಡುವೆ ನನ್ನ ಗಮನ ಸೆಳೆದ ಅತ್ಯಂತ ಅದ್ಭುತವಾದ ಸಾಲು ಅಂದ್ರೆ, ಅವರ ಮನಸ್ಸು ಕನ್ನಡಿಯಂತಿದೆ, ಒಮ್ಮೆ ಒಡೆದರೆ ಸರಿಪಡಿಸಲು ಕಷ್ಟ ಅನ್ನೋದು. ವಾವ್! ಇದು ನಿಜಕ್ಕೂ ಮನುಷ್ಯನ ಭಾವನಾತ್ಮಕ ಸೂಕ್ಷ್ಮತೆಯನ್ನು ವಿವರಿಸುವ ಬಹಳ ಆಳವಾದ ರೂಪಕ. ಕನ್ನಡಿಯ ರೂಪಕನ ನಾವು ಸ್ವಲ್ಪ ಆಳವಾಗಿ ನೋಡಿದ್ರೆ ಅವರ ಮಾನಸಿಕ ಸ್ಥಿತಿ ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಒಮ್ಮೆ ನಂಬಿಕೆ ದ್ರೋಹ ಆದ್ರೆ ಅಥವಾ ಯಾರಾದ್ರೂ ಅವರ ಮನಸ್ಸಿಗೆ ತೀವ್ರವಾದ ಘಾಸಿ ಮಾಡಿದ್ರೆ ಆ ಕನ್ನಡಿಯ ಚೂರುಗಳನ್ನ ಮತ್ತೆ ಜೋಡಿಸೋಕೆ ಅವರು ಎಷ್ಟೇ ಪ್ರಯತ್ನ ಪಟ್ರೂ ಆ ಬಿರುಕುಗಳು ಶಾಶ್ವತವಾಗಿ ಹಾಗೆ ಉಳಿದುಕೊಳ್ತವೆ. ನಿಜ. ಅವರು ಮೇಲ್ನೋಟಕ್ಕೆ ಕ್ಷಮಿಸಿದ ಹಾಗೆ ಕಂಡ್ರೂ ಕೂಡ ಆ ನೋವನ್ನು ಅವರು ಸುಲಭವಾಗಿ ಮರೆಯೋದಿಲ್ಲ. ನಿಖರವಾಗಿ ಹೇಳಿದ್ರಿ. ಇದೇ ವಿಪರೀತವಾದ ಭಾವನಾತ್ಮಕ ಸೂಕ್ಷ್ಮತೆ ಮತ್ತು ಅವರು ತಮ್ಮ ಎಚ್ಚಿಗೆ ವಿರುದ್ಧವಾಗಿ ತೆಗೆದುಕೊಳ್ಳುವ ಕುಟುಂಬದ ಜವಾಬ್ದಾರಿಯೇ
ಅವರ ಯಶಸ್ಸು ವಿಳಂಬ ಆಗೋಕೆ ಪ್ರಮುಖ ಕಾರಣ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದು ನಿಮಿಷ. ಹೇಳಿ. ಅದ್ಹೇಗ್ ಸಾಧ್ಯ? ಜವಾಬ್ದಾರಿ ತಗೊಳ್ಳೋದಕ್ಕೂ ಪ್ರಾಮಾಣಿಕವಾಗಿರೋದಕ್ಕೂ ಮತ್ತೆ ಅದೃಷ್ಟ ತಡವಾಗಿ ಬರೋದಕ್ಕೂ ಏನ್ ಸಂಬಂಧ? ಒಳ್ಳೆಯವರಿಗೆ ಬೇಗ ಒಳ್ಳೇದಾಗ್ಬೇಕು ತಾನೆ? ಇದು ಸ್ವಲ್ಪ ವಿರೋಧಾಭಾಸದ ಹಾಗೆ ಕಾಣಲ್ವಾ? ಹೊರನೋಟಕ್ಕೆ ಹಾಗೆ ಅನಿಸೋದು ಸಹಜ. ಆದ್ರೆ ವಿಶ್ಲೇಷಣೆ ಮಾಡಿ ನೋಡಿದ್ರೆ ತುಲಾರಾಶಿಯವರು ಯಾವುದೇ ಕೆಲಸದ ತಕ್ಷಣದ ಫಲಿತಾಂಶಕ್ಕಾಗಿ ಕಾಯಲ್ಲ ಅಥವಾ ಅಡ್ಡದಾರಿ ಹಿಡಿಯಲ್ಲ. ಓಕೆ. ಅವರು ಹಿತರಿಗಾಗಿ, ವಿಶೇಷವಾಗಿ ತಮ್ಮ ಕುಟುಂಬದವರ ಒಳಿತಿಗಾಗಿ ಶ್ರಮಿಸ್ತಾರೆ. ತಮ್ಮ ಕನಸುಗಳನ್ನ ಬದಿಗೊತ್ತಿ ಬೇರೆಯವರ ಕನಸಿಗೆ ನೀರೇರಿತಾರೆ. ಈ ಪ್ರಕ್ರಿಯೆಯಲ್ಲಿ ಅವರು ಆರಂಭಿಕ ನಷ್ಟಗಳನ್ನ ಎದುರಿಸೋದು ಕಟ್ಟಿಟ್ಟ ಬುತ್ತಿ. ಅಂದ್ರೆ ಬೇರೆಯವ್ರಿಗಾಗಿ ತಮ್ಮನ್ನ ತಾವು ತ್ಯಾಗ ಮಾಡ್ತಾರ? ಹೌದು. ಆದ್ರೆ ಅವರ ಮೂಲ ಗುಣವೇ ಯಾವತ್ತೂ ಬಿಟ್ಕೊಡೋದಿರೋದು. ಕಷ್ಟಗಳು, ಅವಮಾನಗಳು ಎದುರಾದರೂ ಅವರು ಹಿಂದೆ ಸರಿಯಲ್ಲ, ಬದಲಾಗಿ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾರೆ. ಆ ಸತತ ಪ್ರಯತ್ನ ಮತ್ತೆ ನಷ್ಟಗಳ ಸುದೀರ್ಘ ಸರಣಿಯ ನಂತರವೇ ಅವ್ರಿಗೆ ನಿಜವಾದ ಶಾಶ್ವತವಾದ ಯಶಸ್ಸು ಸಿಗೋದು. ಜ್ಯೋತಿಷ್ಯದ ಈ ಮೂಲದ ಪ್ರಕಾರ ಈ ತಡವಾದ ಯಶಸ್ಸು ಕೇವಲ ಕಾಕತಾಳೀಯ ಅಲ್ಲ, ಅದು ಅವರ ಅಪಾರ ತಾಳ್ಮೆಯ ಪರೀಕ್ಷೆಯ ಅಂತಿಮ ಫಲಿತಾಂಶ. ಅಂದ್ರೆ ಅವರ ಪ್ರಾಮಾಣಿಕ ವ್ಯಕ್ತಿತ್ವವೇ ಒಂದು ರೀತಿಯಲ್ಲಿ ಅವರ ಯಶಸ್ಸಿನ ಸಮಯನ ಅಥವಾ ಆ ಟೈಮ್ಲೈನನ್ನ ನಿರ್ಧಾರ ಮಾಡುತ್ತೆ ಅನ್ಬೋದು ಅಲ್ವಾ? ಅವರ ಈ ಒಡೆದ ಕನ್ನಡಿಯಂತಹ ಮನಸ್ಥಿತಿಯೇ ಅವರ ಅದೃಷ್ಟನ ತಡವಾಗುವ ಹಾಗೆ ಮಾಡ್ತು ಅಂದ್ವಿ. ಆದ್ರೆ ಕಾಲಚಕ್ರ ತಿರುಗಲೇಬೇಕಲ್ವಾ? ಖಂಡಿತ ತಿರುಗಬೇಕು. ಆ ಕನ್ನಡಿಯ ಚೂರುಗಳನ್ನ ಜೋಡಿಸುವ ಅಥವಾ ಅವರ ಶ್ರಮಕ್ಕೆ ತಕ್ಕ ಬೆಲೆ ಸಿಗುವ ಸಮಯ ಈಗ ಬಂದಿದೆ ಎನ್ನುತ್ತೆ ಈ ಮೂಲ. ವಿಶೇಷವಾಗಿ ಗ್ರಹಗಳ ಚಲನೆಯ ಆಧಾರದ ಮೇಲೆ ಶುಕ್ರ ಮತ್ತೆ ಶನಿಯ ಪಾತ್ರಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹೌದು. ಜ್ಯೋತಿಷ್ಯದ ನಿಯಮಗಳ ಪ್ರಕಾರ ತುಲಾರಾಶಿಯ ಅಧಿಪತಿ ಶುಕ್ರಗ್ರಹ. ನೋಡಿ, ಶುಕ್ರ ಅಂದ್ರೆ ಕೇವಲ ಒಂದು ಆಕಾಶಕಾಯ ಅಲ್ಲ, ಅದು ಸೌಂದರ್ಯ, ಐಷಾರಾಮಿ ಜೀವನ, ಸಂಪತ್ತು ಮತ್ತೆ ಅದೃಷ್ಟದ ಸಂಕೇತ. ಓಹೋ. ಇದರ ಜೊತೆಗೆ ದೀರ್ಘಕಾಲದಿಂದ ತುಲಾರಾಶಿಯವರನ್ನ ಕಾಡ್ತಾ ಇದ್ದ, ಪ್ರತಿಯೊಂದರಲ್ಲೂ ವಿಳಂಬನ ಉಂಟು ಮಾಡ್ತಾ ಇದ್ದ ಶನಿಯ ಪ್ರಭಾವ ಈಗ ಗಣನೀಯವಾಗಿ ಕಮ್ಮಿಯಾಗ್ತಿದೆ ಅಂತ ಮೂಲ ವಿವರಿಸುತ್ತೆ. ಅಂದ್ರೆ ಈಗ ಶನಿ ಹಿಂದೆ ಸರಿತಾ ಇದ್ದಾನೆ, ಶುಕ್ರ ಮುಂದೆ ಬರ್ತಾ ಇದ್ದಾನೆ. ನಿಖರವಾಗಿ. ತುಲಾರಾಶಿಯ 9 ಪಾದಗಳು ಅಂದ್ರೆ ಚಿತ್ತಾ ನಕ್ಷತ್ರದ 3 ಮತ್ತೆ 4ನೇ ಪಾದ, ಸ್ವಾತಿ ನಕ್ಷತ್ರದ 1ರಿಂದ 4ನೇ ಪಾದಗಳು ಮತ್ತೆ ವಿಶಾಖ ನಕ್ಷತ್ರದ 1ರಿಂದ 3ನೇ ಪಾದಗಳು. ಈ ಎಲ್ಲಾ ನಕ್ಷತ್ರದವರಿಗೂ ಇದು ಕಠಿಣ ಪರಿಶ್ರಮಕ್ಕೆ ತಕ್ಕ, ಕಣ್ಣಿಗೆ ಕಾಣುವಂತ ಫಲ ನೀಡುವ ಸಮಯ. ಇಲ್ಲಿ ನನ್ನದೊಂದು ಮುಖ್ಯವಾದ ಪ್ರಶ್ನೆ ಇದೆ. ಶನಿಯ ಪ್ರಭಾವ ಮುಗಿದು ಶುಕ್ರನ ಪ್ರಭಾವ ಹೆಚ್ಚಾದಾಗ ಕೇವಲ ಭರವಸೆಗಳು ಮಾತ್ರ ಸಿಗುತ್ತಾ, ಅಥವಾ ದೈನಂದಿನ ಜೀವನದಲ್ಲಿ ನಿಖರವಾಗಿ ಯಾವ ರೀತಿಯ ಬದಲಾವಣೆಗಳು ಆಗ್ತವೆ? ಅಂದ್ರೆ ಇದು ಕೇವಲ ಮಾನಸಿಕ ನೆಮ್ಮದಿ ನೀಡುವ ವಿಚಾರನೋ ಅಥವಾ ಕಣ್ಣಿಗೆ ಕಾಣುವಂತಹ ಭೌತಿಕ ಲಾಭಗಳೂ ಆಗುತ್ತಾ? ಈ ಮೂಲ ಕೇವಲ ಮಾನಸಿಕ ನೆಮ್ಮದಿಯ ಬಗ್ಗೆ ಮಾತ್ರ ಮಾತಾಡಿ ಸುಮ್ಮನಾಗಲ್ಲ. ಬದಲಾಗಿ ಕಣ್ಣಿಗೆ ಕಾಣುವ ದೈನಂದಿನ ಜೀವನದ ಸ್ಪಷ್ಟ ಉದಾಹರಣೆಗಳನ್ನ, ಪ್ರಾಯೋಗಿಕ ಬದಲಾವಣೆಗಳನ್ನ ನೀಡುತ್ತೆ. ಉದಾಹರಣೆಗೆ ದೀರ್ಘಕಾಲದ ಬೆನ್ನು ಬಿಡದೆ ಕಾಡ್ತಾ ಇದ್ದ ಸಾಲದ ಬಾಧೆಯಿಂದ ಸಂಪೂರ್ಣ ಪರಿಹಾರ ಸಿಗುವುದು. ಹಣಕಾಸಿನ ಮುಗ್ಗಟ್ಟಿನಿಂದಾಗಿ ಅರ್ಧಕ್ಕೆ ನಿಂತೋಗಿದ್ದ ಅಥವಾ ಸ್ಥಗಿತಗೊಂಡಿದ್ದ ಕೆಲಸಗಳು ಮತ್ತೆ ಹೊಸ ಹುರುಪಿನಿಂದ ಪ್ರಾರಂಭ ಆಗೋದು. ಮನೆಯಲ್ಲಿ ಆದಾಯದ ಮೂಲಗಳು ಅನಿರೀಕ್ಷಿತವಾಗಿ ಹೆಚ್ಚಾಗೋದು. ವಾಹ್! ಅಂದ್ರೆ ಅವರ ಪ್ರಾಮಾಣಿಕತೆಗೆ ನೇರವಾಗಿ ಆರ್ಥಿಕ ಭದ್ರತೆಯ ರೂಪದಲ್ಲಿ ಪ್ರತಿಫಲ ಸಿಗುತ್ತೆ ಅಂತಾಯ್ತು. ಖಂಡಿತ. ಆರ್ಥಿಕ ಭದ್ರತೆ ಜೊತೆಗೆ ಕೌಟುಂಬಿಕ ಜೀವನದಲ್ಲಿನ ಬದಲಾವಣೆಗಳು ಕೂಡ ಅಷ್ಟೇ ಮುಖ್ಯ ನೋಡಿ. ಹೌದು. ಹಲವು ದಿನಗಳಿಂದ ಕುಟುಂಬದ ಸದಸ್ಯರ ನಡುವೆ ಇದ್ದ ತಪ್ಪು ತಿಳುವಳಿಕೆಗಳು, ಕಹಿ ಭಿನ್ನಾಭಿಪ್ರಾಯಗಳು ಶಮನ ಆಗಿ ಪರಸ್ಪರ ಪ್ರೀತಿ ಬಲಗೊಳ್ಳುತ್ತೆ ಅಂತ ಹೇಳಲಾಗಿದೆ. ವಿದ್ಯಾರ್ಥಿಗಳಿಗೆ ತಾವು ಅಂದುಕೊಂಡ ಗುರಿ ಸಾಧಿಸೋಕೆ, ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣೋಕೆ ಸಾಧ್ಯ ಆಗುತ್ತೆ. ಇದು ಎಲ್ರಿಗೂ ಒಳ್ಳೆ ಸುದ್ದಿನೇ. ಹೌದು. ಹಾಗೆ ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಬಡ್ತಿ ಸಿಗೋ ಅವಕಾಶಗಳಿವೆ. ಮತ್ತೆ ಮದುವೆಯ ನಿರೀಕ್ಷೆಯಲ್ಲಿರೋರಿಗೆ ಸೂಕ್ತ ಸಂಬಂಧಗಳು ಕೂಡಿ ಬರುವ ಶುಭ ಲಕ್ಷಣಗಳು ಗೋಚರಿಸ್ತವೆ. ಇದು ಕೇಳೋಕೆ ಬಹಳ ಅದ್ಭುತವಾಗಿದೆ. ಜೀವನದ ಎಲ್ಲಾ ಆಯಾಮಗಳಲ್ಲೂ ಸುಧಾರಣೆ ಕಾಣ್ತಾ ಇದೆ. ಆದರೆ ಇದೇ ಪಟ್ಟಿಯಲ್ಲಿ ಇನ್ನೊಂದು ಅಂಶ ಇದೆ, ಅದು ನನಗೆ ಸ್ವಲ್ಪ ಗೊಂದಲ ಮೂಡಿಸ್ತು. ಯಾವುದದು? ಆರೋಗ್ಯದ ಸುಧಾರಣೆ ಮತ್ತು ಶತ್ರುಗಳ ನಿರ್ನಾಮ ಅನ್ನೋ ಅಂಶವನ್ನ ಮೂಲ ಬಹಳವಾಗಿ ಒತ್ತಿ ಹೇಳುತ್ತೆ. ಇಲ್ಲಿ ಶತ್ರುಗಳ ನಿರ್ನಾಮ ಅಂದ್ರೆ ಏನು? ಯಾರೋ ಬಂದು ಅವರ ವಿರೋಧಿಗಳನ್ನ ಭೌತಿಕವಾಗಿ ಸೋಲಿಸ್ತಾರಾ ಅಥವಾ ಹಿಂಸಿಸ್ತಾರಾ ಅಂತ ಅರ್ಥನಾ? ಪ್ರಾಮಾಣಿಕರಾದ ತುಲಾರಾಶಿಯವರಿಗೆ ಅಂಥ ಕ್ರೂರ ಶತ್ರುಗಳಿರ್ತಾರಾ? ಇಲ್ಲ. ಶತ್ರುಗಳ ನಿರ್ನಾಮ ಅಂದ್ರೆ ಭೌತಿಕವಾದ ಹಿಂಸೆ ಅಥವಾ ಪ್ರತೀಕಾರ ಖಂಡಿತ ಅಲ್ಲ. ಜ್ಯೋತಿಷ್ಯದಲ್ಲಿ ಮತ್ತೆ ಈ ಮೂಲದ ವಿಶ್ಲೇಷಣೆಯಲ್ಲಿ ಇದರ ಅರ್ಥ ಬಹಳ ಸೂಕ್ಷ್ಮವಾಗಿದೆ. ಅಂದ್ರೆ ತುಲಾರಾಶಿಯವರ ಕಷ್ಟದ ಕಾಲದಲ್ಲಿ ಅವರನ್ನ ಕಡೆಗಣಿಸಿದವರು, ಅವರ ಪ್ರಾಮಾಣಿಕತೆಯನ್ನ ದೌರ್ಬಲ್ಯ ಅಂತ ತಿಳಿದು ಗೇಲಿ ಮಾಡಿದವರು,
ಅಥವಾ ಅವರಿಗೆ ಮೋಸ ಮಾಡಿದವರೇ ಈಗ ತುಲಾರಾಶಿಯವರ ಬೆಲೆನ ಅರ್ಥ ಮಾಡ್ಕೊಳ್ತಾರೆ. ಓಹೋ. ಅವರ ಮೌಲ್ಯವನ್ನ ಗುರುತಿಸಿ ತಲೆಬಾಗುವ ಸ್ಥಿತಿಗೆ ತಲುಪ್ತಾರೆ. ತಮ್ಮ ತಪ್ಪಿನ ಅರಿವಾಗುವುದೇ ಆ ಶತ್ರುಗಳ ಪಾಲಿನ ದೊಡ್ಡ ಸೋಲು. ಇದನ್ನೇ ಶತ್ರುಗಳ ನಿರ್ನಾಮ ಅಂತ ಸಾಂಕೇತಿಕವಾಗಿ ಹೇಳಲಾಗಿದೆ. ಕೇವಲ ಭೌತಿಕ ಗೆಲುವಿಗಿಂತ ನೈತಿಕ ಗೆಲುವಿಗೆ ಇಲ್ಲಿ ಹೆಚ್ಚಿನ ಮೌಲ್ಯ ಇದೆ ಅನಿಸುತ್ತೆ. ಖಂಡಿತ. ಇನ್ನು ಗ್ರಹಗಳ ವಿಚಾರವನ್ನ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ರೆ ಈ ಮೂಲದಲ್ಲಿ ಇನ್ನೊಂದು ಆಳವಾದ ವಿಚಾರ ಇದೆ. ಅದು ಒಂದು ನಿಗೂಢ ದೈವಿಕ ಶಕ್ತಿಯ ಬಗ್ಗೆ. ಹೌದು. ಕೇವಲ ಶುಕ್ರ ಅಥವಾ ಶನಿಯಂತಹ ಗ್ರಹಗತಿಗಳಲ್ಲದೆ ಯಾವುದೋ ಒಂದು ಅಗೋಚರ ಶಕ್ತಿ ತುಲಾರಾಶಿಯವರನ್ನ ಸದಾ ರಕ್ಷಿಸ್ತಾ ಇರುತ್ತೆ ಅಂತ ಮೂಲ ಸ್ಪಷ್ಟವಾಗಿ ಹೇಳುತ್ತೆ. ಆ ಶಕ್ತಿಯ ಸುತ್ತಮುತ್ತಲ ವಿಚಾರಗಳು ಇನ್ನೂ ಆಸಕ್ತಿದಾಯಕವಾಗಿವೆ. ಹೌದು. ಆ ಅಗೋಚರ ರಕ್ಷಕ ಶಕ್ತಿಯನ್ನೇ ಮೂಲ ವಿಘ್ನ ನಿವಾರಕ ಗಣೇಶ ಅಂತ ಗುರುತಿಸುತ್ತೆ. ಗಣೇಶ ತುಲಾರಾಶಿಯವರ ಜೀವನದಲ್ಲಿ ಎಷ್ಟೋ ಬಾರಿ ದೊಡ್ಡ ದೊಡ್ಡ ಅಪಾಯಗಳು ಎದುರಾಗಿದ್ರು, ಕಷ್ಟಗಳು ಬಂದು ಅಪ್ಪಳಿಸುವ ಮುನ್ನವೇ ಪವಾಡದ ಹಾಗೆ ದೂರ ಆಗಿದ್ರು, ಅದರ ಹಿಂದೆ ಗಣೇಶನ ನಿರಂತರ ದೈವಿಕ ಅನುಗ್ರಹ ಇದೆ ಅಂತ ಹೇಳಲಾಗಿದೆ. ಅವರು ಎಷ್ಟೇ ಏಕಾಂಗಿಯಾದ್ರೂ ದೈವಿಕವಾಗಿ ಅವರು ಎಂದಿಗೂ ಒಂಟಿಯಲ್ಲ ಅನ್ನೋದನ್ನ ಇದು ಸಾರುತ್ತೆ. ಈ ದೈವಿಕ ರಕ್ಷಣೆಯನ್ನ ಇನ್ನಷ್ಟು ಬಲಪಡಿಸ್ಕೊಳ್ಳೋಕೆ ಕೆಲವು ನಿರ್ದಿಷ್ಟ ಪರಿಹಾರಗಳನ್ನ ಕೂಡ ಮೂಲ ಸೂಚಿಸುತ್ತೆ ಅಲ್ವಾ? ಹೌದು. ಬುಧವಾರದಂದು ಗಣೇಶನ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಅತ್ಯಂತ ಭಕ್ತಿಯಿಂದ ತೆಂಗಿನಕಾಯಿ ಒಡೆಯುವುದು ಇವೆಲ್ಲವೂ ಸಾಮಾನ್ಯ ಆಚರಣೆಗಳ ಹಾಗೆ ಕಾಣುತ್ತವೆ. ಆದರೆ ನನಗೆ ಅತ್ಯಂತ ವಿಶಿಷ್ಟ ಮತ್ತು ವಿಭಿನ್ನ ಅನಿಸಿದ್ದು ಮನೆಯ ಹೊಸ್ತಿಲಿಗೆ ಸಂಬಂಧಿಸಿದ ಒಂದು ನಿರ್ದಿಷ್ಟ ಆಚರಣೆ. ಹೌದು. ನೀವು ಹೇಳ್ತಾ ಇರೋದು ಬುಧವಾರದಂದು ಮನೆಯ ಹೊಸ್ತಿಲಿಗೆ ಅರಿಶಿಣದ ಸಣ್ಣ ಕಟ್ಟು ಕಟ್ಟೋದು ಮತ್ತೆ ಕೆಲವು ದಿನಗಳ ನಂತರ ಆ ಅರಿಶಿಣವನ್ನ ತೆಗೆದು ಹೂವುಗಳ ಬಳಿ ಅಥವಾ ಪ್ರಕೃತಿಗೆ ಸಿಂಪಡಿಸೋದು ಶುಭ ಅಂತ ಮೂಲ ಹೇಳುವ ವಿಚಾರದ ಬಗ್ಗೆ ಅಲ್ವಾ? ಹೌದು, ಅದೇ. ಇದರ ಜೊತೆಗೆ ಮೂಕ ಪ್ರಾಣಿಗಳಾದ ಹಸುಗಳಿಗೆ ಹಣ್ಣುಗಳನ್ನ ದಾನ ಮಾಡುವ ಆಚರಣೆಯನ್ನು ಪ್ರಸ್ತಾಪ ಮಾಡಿದ್ದಾರೆ. ನೋಡಿ, ಈ ಅರಿಶಿಣ ಕಟ್ಟುವ ಪ್ರಕ್ರಿಯೆ ಇದೆಯಲ್ಲ, ಇದನ್ನ ನಾನು ಒಂದ್ ರೀತಿಯಲ್ಲಿ ಮನೆಯ ಹೊಸ್ತಿಲಿಗೆ ಕಟ್ಟುವ ಆಧ್ಯಾತ್ಮಿಕ ರಕ್ಷಾ ಕವಚ ಅಥವಾ ಗಾಳಿಯನ್ನು ಶುದ್ಧೀಕರಿಸುವ ಫಿಲ್ಟರ್ನ ಹಾಗೆ ನೋಡಕ್ಕಿಷ್ಟಪಡ್ತೀನಿ. ಆಧ್ಯಾತ್ಮಿಕ ಏರ್ ಫಿಲ್ಟರ್, ಒಳ್ಳೆ ಹೋಲಿಕೆ. ಹೌದು. ಹೇಗೆ ಒಂದು ಶುದ್ಧೀಕರಣ ಸಾಧನ ಕಲ್ಮಶಗಳನ್ನ ಹೊರಗಿಟ್ಟು ಕೇವಲ ಶುದ್ಧವಾದದ್ದನ್ನ ಮಾತ್ರ ಒಳಬಿಡುತ್ತೋ, ಹಾಗೇ ಮನೆಯ ಹೊಸ್ತಿಲಿನಲ್ಲೇ ನಡೆಯುವ ಈ ಆಚರಣೆ ಹೊರಗಿನ ಪ್ರಪಂಚದ ನಕಾರಾತ್ಮಕತೆಯನ್ನ ತಡೆದು ಮನೆಯೊಳಗೆ ಕೇವಲ ಸಕಾರಾತ್ಮಕ ಶಕ್ತಿಯನ್ನ ಮಾತ್ರ ಆಹ್ವಾನಿಸುವ ಹಾಗೆ ಭಾಸವಾಗುತ್ತೆ. ನೀವು ನೀಡಿದ ಈ ಶುದ್ಧೀಕರಣದ ಹೋಲಿಕೆ ಬಹಳ ಸಮಂಜಸವಾಗಿದೆ. ನಾವು ಇದನ್ನ ಕೇವಲ ಕುರುಡು ನಂಬಿಕೆಯ ದೃಷ್ಟಿಯಿಂದ ನೋಡದೆ ವಿಶ್ಲೇಷಣಾತ್ಮಕ ಹಾಗೂ ಮನೋವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಈ ಆಚರಣೆಗಳು ಮನುಷ್ಯನ ಮನಸ್ಸಿನ ಮೇಲೆ ಅದೆಷ್ಟು ಆಳವಾದ ಪ್ರಭಾವ ಬೀರುತ್ತವೆ ಅನ್ನೋದು ಅರ್ಥ ಆಗತ್ತೆ. ಇವು ಕೇವಲ ಸಂಪ್ರದಾಯದ ಆಚರಣೆಗಳಲ್ಲ. ಅಂದ್ರೆ ಇದು ಕೇವಲ ದೈವಭಕ್ತಿ ಮಾತ್ರವನ್ನ ಮನುಷ್ಯನ ಮನಸ್ಥಿತಿಯನ್ನ ರೂಪಿಸುವ ತಂತ್ರ ಕೂಡ ಹೌದು ಅಂತೀರಾ? ಖಂಡಿತವಾಗಿಯೂ. ದೇವಸ್ಥಾನಕ್ಕೆ ನಿಯಮಿತವಾಗಿ ಹೋಗುವುದು, ಹೊಸ್ತಿಲಿಗೆ ಭಕ್ತಿಯಿಂದ ಅರಿಶಿಣ ಕಟ್ಟುವುದು, ಹಸುಗಳಿಗೆ ಪ್ರೀತಿಯಿಂದ ಹಣ್ಣುದಾನ ಮಾಡುವುದು ಇವೆಲ್ಲವೂ ವ್ಯಕ್ತಿಯ ದೈನಂದಿನ ಬದುಕಿನಲ್ಲಿ ಒಂದು ರೀತಿಯ ಆಂತರಿಕ ಶಿಸ್ತನ್ನ ತರ್ತವೆ. ಶಿಸ್ತು. ಈ ಮಾನಸಿಕ ಧೈರ್ಯ ಅವರ ನಿರ್ಧಾರಗಳನ್ನು ಗಟ್ಟಿಗೊಳಿಸುತ್ತೆ ಮತ್ತೆ ಮನೆಯಲ್ಲಿ ಒಂದು ಶಾಂತಿಯ ವಾತಾವರಣವನ್ನು ಸೃಷ್ಟಿಸುತ್ತೆ. ಅದೇ ಶಾಂತಿಯುತ ಮತ್ತು ಸಕಾರಾತ್ಮಕ ಮನಸ್ಥಿತಿ ಅಂತಿಮವಾಗಿ ಸಂಪತ್ತನ್ನ, ಯಶಸ್ಸನ್ನ ತನ್ನತ್ತ ಆಕರ್ಷಿಸುತ್ತೆ ಅನ್ನೋದನ್ನ ಈ ಮೂಲದ ಒಳಾರ್ಥವನ್ನ ಗ್ರಹಿಸಿ ನಾವು ತರ್ಕಬದ್ಧವಾಗಿ ವಿಶ್ಲೇಷಣೆ ಮಾಡಬಹುದು. ಇಷ್ಟೆಲ್ಲ ಸಕಾರಾತ್ಮಕ ವಿಚಾರಗಳನ್ನ ಕೇಳಿದಾಗ ಎಲ್ಲವೂ ಶುಭವೇ ಆಗ್ತಾ ಇದೆ, ಗ್ರಹಗಳು ಬೆಂಬಲಿಸ್ತಾ ಇವೆ, ದೈವಿಕ ರಕ್ಷಣೆಯೂ ಇದೆ ಅಂದಾಗ ಮನುಷ್ಯ ಸಹಜವಾಗಿಯೇ ಸ್ವಲ್ಪ ಮೈಮರೆಯುತ್ತಾನೆ ಅಲ್ವಾ? ಇನ್ನೆಲ್ಲವೂ ತಾನಾಗೇ ಆಗುತ್ತೆ ಅನ್ನೋ ಉಡಾಫೆ ಬರಬಹುದು. ಹೌದು, ಆ ಅಪಾಯ ಇದ್ದೇ ಇದೆ. ಆದ್ರೆ ಈ ಮೂಲ ಅಲ್ಲಿಯೇ ಒಂದು ದೊಡ್ಡ ತಡೆಗೋಡೆ ಹಾಕುತ್ತೆ. ಇಷ್ಟೆಲ್ಲ ಭರವಸೆಗಳ ನಡುವೆಯೂ ಕೆಲವು ಅತ್ಯಂತ ನಿರ್ದಿಷ್ಟವಾದ ಮತ್ತು ವಿಚಿತ್ರ ಎನಿಸುವಂಥ ಎಚ್ಚರಿಕೆಗಳನ್ನ ಇದು ನೀಡಿದೆ. ಹೌದು. ಆ ಎಚ್ಚರಿಕೆಗಳು ತುಲಾರಾಶಿಯವರ ಮೂಲ ವ್ಯಕ್ತಿತ್ವಕ್ಕೆ ನೇರವಾಗಿ ಕನ್ನಡಿ ಹಿಡಿಯುತ್ತವೆ. ಇತರರ ಮಾತನ್ನ ಕುರುಡಾಗಿ ನಂಬಬಾರದು, ತಮ್ಮ ಸ್ವಂತ ಆಲೋಚನೆ ಹಾಗೂ ಅಂತಹ ಪ್ರಜ್ಞೆಗೆ ಬೆಲೆ ಕೊಡಬೇಕು ಅಂತ. ಮತ್ತು ಮುಖ್ಯವಾಗಿ ಅನಗತ್ಯ ಜಗಳಗಳಲ್ಲಿ ಅಥವಾ ಮೂರನೆಯ ವ್ಯಕ್ತಿಗಳ ಭಿನ್ನಾಭಿಪ್ರಾಯಗಳಲ್ಲಿ ಮಧ್ಯಪ್ರವೇಶಿಸಬಾರದು ಅನ್ನೋದು ಇಲ್ಲಿ ನೀಡಲಾಗಿರುವ ಬಹುಮುಖ್ಯ ಎಚ್ಚರಿಕೆ. ಆ ಅನಗತ್ಯ ಜಗಳಗಳಲ್ಲಿ ತಲೆ ಹಾಕಬಾರದು ಅನ್ನೋದು ನಮಗೆ ಅರ್ಥ ಆಗುತ್ತೆ, ಅದೊಂದು ಪ್ರಾಯೋಗಿಕವಾದ ಸಲಹೆ. ಆದ್ರೆ ಕ್ಷಮಿಸಿ, ಇಲ್ಲಿ ಹೇಳಲಾದ ಕೆಲವು ಷರತ್ತುಗಳನ್ನು ಒಪ್ಕೊಳ್ಳೋಕೆ ನನಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕೆ? ಏನಾಯ್ತು? ಕೆಲವು ನಿಯಮಗಳು ಎಷ್ಟು ನಿರ್ದಿಷ್ಟವಾಗಿವೆ ಮತ್ತೆ ಸೂಕ್ಷ್ಮವಾಗಿವೆ ಅಂದ್ರೆ ಅದು ಸ್ವಲ್ಪ ಮಿತಿಮೀರಿದ ಹಾಗೆ ಕಾಣುತ್ತೆ.
ಉದಾಹರಣೆಗೆ, ಹೊಸ ಕೆಲಸಗಳನ್ನ ಸೋಮವಾರ ಅಥವಾ ಶನಿವಾರ ಪ್ರಾರಂಭ ಮಾಡೋದು ಶುಭ ಅಂತ ಹೇಳಲಾಗಿದೆ. ಹೌದು. ಅಲ್ಲಿವರೆಗೆ ಸರಿ. ಆದರೆ ಆ 2 ದಿನಗಳಲ್ಲಿ ನೀಲಿ ಬಣ್ಣದ ಬಟ್ಟೆ ಧರಿಸಬಾರದು ಅಂತ ನಿರ್ಬಂಧ ಹಾಕಿದ್ದಾರೆ. ಬೇರೆ ದಿನಗಳಲ್ಲಿ ಧರಿಸಬಹುದಂತೆ. ಶುಭ ಬಣ್ಣಗಳಾಗಿ ಹಸಿರು, ಕೆಂಪು, ಹಳದಿ, ಕಪ್ಪು, ಬಿಳಿ, ಗುಲಾಬಿಯನ್ನು ಸೂಚಿಸಿದ್ದಾರೆ. ಅದಕ್ಕಿಂತಲೂ ಆಶ್ಚರ್ಯ ಮತ್ತೆ ಗೊಂದಲ ಮೂಡಿಸುವ ವಿಷಯ ಏನಪ್ಪಾ ಅಂದ್ರೆ, ಆಂಗ್ಲ ಭಾಷೆಯ ಆರ್ ಮತ್ತು ಎಸ್ ಅಕ್ಷರಗಳಿಂದ ಶುರುವಾಗುವ ಹೆಸರಿನವರಿಂದ ಸ್ವಲ್ಪ ಜಾಗರೂಕರಾಗಿರ್ಬೇಕು ಅನ್ನೋದು. ಇದರರ್ಥ ಏನು? ಕರುಣೆಗೂ ಪ್ರಾಮಾಣಿಕತೆಗೂ ಮತ್ತು ಆಂಗ್ಲ ಭಾಷೆಯ ಆರ್ ಅಥವಾ ಎಸ್ ಅಕ್ಷರಕ್ಕೂ ಎಲ್ಲಿಂದ ಸಂಬಂಧ ಬಂತು? ಜ್ಯೋತಿಷ್ಯ ಗ್ರಹಗಳ ಆಧಾರದ ಮೇಲೆ ನಿಂತಿದೆ ಅಂತಾರೆ. ಆದರೆ ಈ ನಿರ್ದಿಷ್ಟ ಅಕ್ಷರಗಳಿಂದ ಶುರುವಾಗುವವರನ್ನ ದೂರವಿಡಿ ಅಂದ್ರೆ, ಇದು ಕೇವಲ ಒಂದು ಕಾಕತಾಳಿಯೇನೋ ಅಥವಾ ಇದು ಕೇವಲ ಒಂದು ಮೂಢನಂಬಿಕೆ ಹಾಗೆ ಕಾಣಲ್ವಾ? ನಿಮ್ಮ ಈ ಪ್ರಶ್ನೆ ಮತ್ತೆ ಗೊಂದಲ ಸಂಪೂರ್ಣವಾಗಿ ನ್ಯಾಯಸಮ್ಮತವಾಗಿದೆ ನೋಡಿ. ಹೊರನೋಟಕ್ಕೆ ಆ ಬಣ್ಣಗಳ ನಿರ್ಬಂಧ ಮತ್ತು ನಿರ್ದಿಷ್ಟ ಅಕ್ಷರಗಳ ಮೇಲಿನ ಅನುಮಾನಗಳು ವಿಚಿತ್ರ ಅನ್ಸ್ಬೋದು ಮತ್ತೆ ಮೂಢನಂಬಿಕೆ ಹಾಗೆ ಕಾಣಬಹುದು. ಆದರೆ ನಾವು ಇದನ್ನ ತುಲಾರಾಶಿಯವರ ಒಟ್ಟಾರೆ ಮಾನಸಿಕ ಚೌಕಟ್ಟಿಗೆ ಮತ್ತು ಮನೋವಿಜ್ಞಾನಕ್ಕೆ ಕನೆಕ್ಟ್ ಮಾಡಿ ನೋಡ್ದಾಗ ಇದರ ಹಿಂದಿನ ನಿಜವಾದ ತರ್ಕ ಅರ್ಥ ಆಗತ್ತೆ. ಒಂದ್ ನಿಮಿಷ, ಮನೋವಿಜ್ಞಾನಕ್ಕೂ ಆರ್ ಮತ್ತು ಎಸ್ ಅಕ್ಷರಗಳಿಗೂ ಏನ್ ಸಂಬಂಧ ಇರೋಕ್ ಸಾಧ್ಯ? ದಯವಿಟ್ಟು ವಿವರಿಸಿ. ಖಂಡಿತ. ಇತರರ ಜಗಳದಲ್ಲಿ ಮಧ್ಯಪ್ರವೇಶಿಸಬಾರದು ಮತ್ತು ಕುರುಡಾಗಿ ನಂಬಾರದು ಅನ್ನೋ ಎಚ್ಚರಿಕೆಗಳನ್ನು ನಾವು ಮೊದಲು ಗಮನಿಸಬೇಕು. ತುಲಾರಾಶಿಯವರ ಮೂಲ ವ್ಯಕ್ತಿತ್ವ ಏನು ಅನ್ನೋದನ್ನ ನಾವು ಆರಂಭದಲ್ಲಿ ಚರ್ಚೆ ಮಾಡಿದ್ವಲ್ವಾ? ಹೌದು, ಅವರು ಕರುಣಾಮಯಿಗಳು. ಅದೇ, ಅವರಲ್ಲಿ ಅತಿ ಹೆಚ್ಚು ಕರುಣೆ ಇರುತ್ತೆ. ಯಾರು ಕಷ್ಟದಲ್ಲಿದ್ರೂ ಓಡಿ ಹೋಗಿ ಸಹಾಯ ಮಾಡೋ ಹುಟ್ಟುಗುಣ ಅವರದು. ಅವರು ಯಾರಿಗೂ ಮೋಸ ಮಾಡಲ್ಲ, ಮತ್ತೆ ಒಮ್ಮೆ ನಂಬಿದವರನ್ನ ಯಾವತ್ತೂ ಬಿಟ್ಕೊಡಲ್ಲ. ಹೌದು, ನಾವು ಮಾತಾಡಿದ ಆ ಒಡೆದ ಕನ್ನಡಿಯ ರೂಪಕದ ಹಾಗೆ ಅವರು ಬೇರೆಯವರ ನೋವಿಗೆ ಸುಲಭವಾಗಿ ಸ್ಪಂದಿಸ್ತಾರೆ. ನಿಖರವಾಗಿ. ಈ ವಿಪರೀತ ಸಹಾಯ ಮಾಡೋ ಗುಣವೇ ಅವರಿಗೆ ಅನೇಕ ಬಾರಿ ಮುಳುವಾಗುವ ಸಾಧ್ಯತೆ ಇರುತ್ತೆ. ಇತರರ ಜಗಳದಲ್ಲಿ ನೈತಿಕತೆಯ ಆಧಾರದ ಮೇಲೆ ಇವರು ಪ್ರವೇಶ ಮಾಡಿ ಕೊನೆಗೆ ನ್ಯಾಯ ಪಂಚಾಯಿತಿ ಮಾಡೋಕ್ ಹೋಗಿ ಅನ್ಯಾಯವಾಗಿ ತಾವೇ ಕೆಟ್ಟವರಾಗುವ ಅಪಾಯ ಇರುತ್ತೆ. ಹೌದು, ಇದು ಬಹಳ ಜನರಿಗಾಗುತ್ತೆ. ಆದ್ದರಿಂದ ಬಣ್ಣಗಳ ನಿಯಮ ಇರಲಿ ಅಥವಾ ಅಕ್ಷರಗಳ ನಿಯಮ ಇರಲಿ, ಈ ಎಚ್ಚರಿಕೆಗಳು ವಾಸ್ತವದಲ್ಲಿ ಅವರ ವ್ಯಕ್ತಿತ್ವಕ್ಕೆ ನೀಡಲಾದ ಒಂದು ಕೃತಕವಾದ ತಡೆಗೋಡೆ ಅಥವಾ ಆ ವಿರುದ್ಧ ಸಮತೋಲನ ಕಾಯ್ದುಕೊಳ್ಳುವ ತಂತ್ರ. ತಡೆಗೋಡೆ ಅಂದ್ರೆ ಅವರ ಆಲೋಚನಾ ಲಹರಿಯನ್ನ ತಡೆಯೋಕೆ ಬಳಸುವ ಸಾಧನನಾ? ಹೌದು. ಯಾರಿಗಾದ್ರೂ ವಿಪರೀತ ಸಹಾಯ ಮಾಡುವ ಚಟ ಇದ್ರೆ ಅವರಿಗೆ ಬೇಡ ಅಂತ ಹೇಳೋದು ಕಷ್ಟ. ಆರ್ ಮತ್ತು ಎಸ್ ಅಕ್ಷರದವರು ಕೆಟ್ಟವರು ಅಂತ ಇದರ ಅರ್ಥ ಅಲ್ಲ. ಓಕೆ. ಆದ್ರೆ ಯಾರಾದ್ರೂ ಸಹಾಯ ಕೇಳ್ಕೊಂಬಂದಾಗ ಅವ್ರ ಹೆಸರು ಆರ್ ಅಥವಾ ಎಸ್ನಿಂದ ಶುರುವಾಗಿದ್ರೆ ಈ ತುಲಾರಾಶಿಯವರ ಮೆದುಳಿನಲ್ಲಿ ತಕ್ಷಣ ಒಂದು ಎಚ್ಚರಿಕೆಯ ಗಂಟೆ ಬಾರಿಸುತ್ತೆ. ಓಹೋ. ಆ ಕ್ಷಣದ ಮಟ್ಟಿಗಾದರೂ ಅವರು ನಿಂತು ಯೋಚನೆ ಮಾಡಿ ನಿರ್ಧಾರ ತಗೊಳ್ತಾರೆ. ಇದು ಅವರಿಗೆ ಮಾನಸಿಕ ಮೇರೆಗಳನ್ನ ಹಾಕಿಕೊಳ್ಳೋತೆ ನೀಡಿದ ಮನೋವೈಜ್ಞಾನಿಕ ತಂತ್ರ. ನಿಮ್ಮ ಕರುಣೆಯನ್ನ ಎಲ್ಲಿ, ಯಾರ್ಮೇಲೆ ಎಷ್ಟು ತೋರಿಸಬೇಕು ಅನ್ನೋದರ ಅರಿವಿರ್ಲಿ ಅನ್ನೋದು ಈ ವಿಚಿತ್ರ ನಿಯಮಗಳ ಹಿಂದಿನ ಅಸಲಿ ಸಂದೇಶ. ಓ, ಈಗ ಇದರ ಹಿಂದಿನ ಆಳ ಅರ್ಥ ಆಗ್ತಾ ಇದೆ. ಅಂದ್ರೆ ಆ ನಿರ್ದಿಷ್ಟ ಅಕ್ಷರಗಳ ಎಚ್ಚರಿಕೆ ಮತ್ತು ನೀಲಿ ಬಣ್ಣದ ನಿಯಮ ಎಲ್ಲರನ್ನೂ ಅತಿಯಾಗಿ ನಂಬಿ ಮೋಸ ಹೋಗುವವರ ಪ್ರವೃತ್ತಿಗೆ ಹಾಕಿದ ಒಂದು ಮಾನಸಿಕ ವೇಗ ನಿಯಂತ್ರಕ ಅಥವಾ ಸ್ಪೀಡ್ ಬ್ರೇಕರ್ ಇದ್ದ ಹಾಗೆ. ಹೌದು, ಸ್ಪೀಡ್ ಬ್ರೇಕರ್. ಆ ಅಕ್ಷರದವರೇ ವಿಲನ್ಗಳು ಅಂತ ಅಲ್ಲ, ಬದಲಾಗಿ ಎಲ್ಲರಿಗೂ ತಕ್ಷಣ ಹೌದು ಅಂತ ಅನ್ನಬೇಡಿ, ಸ್ವಲ್ಪ ಸಮಯ ತಗೊಳ್ಳಿ, ವಿಶ್ಲೇಷಣೆ ಮಾಡಿ ನಿರ್ಧಾರ ತಗೊಳ್ಳಿ ಅಂತ ಅವರ ಮನಸ್ಸಿಗೆ ತರಬೇತಿ ನೀಡುವ ಒಂದು ವಿಧಾನ ಇದು. ಇದು ನಿಜಕ್ಕೂ ಆಶ್ಚರ್ಯಕರವಾದ ತರ್ಕ. ಹೌದು, ಮನುಷ್ಯನ ಮನಸ್ಸು ನಿಯಮಗಳಿಗೆ ಬೇಗ ಒಗ್ಗಿಕೊಳ್ಳುತ್ತೆ. ಶುಭ ಸಂಖ್ಯೆಗಳು, ಶುಭ ಬಣ್ಣಗಳು ಇವೆಲ್ಲವೂ ಕೇವಲ ಭವಿಷ್ಯವಾಣಿಗಳಲ್ಲ. ಅವು ಅವರ ದೈನಂದಿನ ನಿರ್ಧಾರಗಳಿಗೆ ಒಂದು ಗಟ್ಟಿಯಾದ ಮಾನಸಿಕ ಚೌಕಟ್ಟನ್ನ ಒದಗಿಸುವ ಸಾಧನಗಳಷ್ಟೇ. ಒಂದು ಸಣ್ಣ ನಿರ್ಲಕ್ಷ್ಯ ಕೂಡ ದೊಡ್ಡ ಸಮಸ್ಯೆ ಉಂಟುಮಾಡಬಹುದು ಅನ್ನೋ ಎಚ್ಚರಿಕೆಯನ್ನ ಸದಾ ಜೀವಂತವಾಗಿ ಇಡೋಕೆ ಈ ನಿಯಮಗಳು ಸಹಾಯ ಮಾಡುತ್ತವೆ. ಇದು ನಿಜಕ್ಕೂ ಒಂದು ಅದ್ಭುತವಾದ ಹಾಗೂ ಆಳವಾದ ಪ್ರಯಾಣ ನಮಗೆಲ್ಲರಿಗೂ. ನಾವು ತುಲಾರಾಶಿಯವರ ಆ ಒಡೆದ ಕನ್ನಡಿಯಂತಹ ಸೂಕ್ಷ್ಮ, ಯಾರಿಗೂ ಕೇಡು ಬಯಸದ ಮತ್ತೆ ಪ್ರಾಮಾಣಿಕ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳೋದ್ರೊಂದಿಗೆ ಶುರು ಮಾಡಿದ್ವಿ. ಹೌದು. ಅಲ್ಲಿಂದ ಆ ಕಠಿಣ ಶಿಕ್ಷಕನಂತಿದ್ದ ಶನಿಯ ನಿರ್ಗಮನ ಹಾಗೂ ಸಂಪತ್ತಿನ ಸಂಕೇತವಾದ ಶುಕ್ರನ ಆಗಮನದಿಂದ ಅವರ ಭೌತಿಕ ಜಗತ್ತಿನಲ್ಲಿ ಆಗುವ ಸ್ಪಷ್ಟ ಲಾಭಗಳು, ಸಾಲ ಬಾಧೆಯಿಂದ ಮುಕ್ತಿ ಮತ್ತೆ ವೃತ್ತಿ ಜೀವನದ ಯಶಸ್ಸನ್ನ ಚರ್ಚೆ ಮಾಡಿದ್ವಿ. ಕರೆಕ್ಟ್.
ನಂತರ ಗಣೇಶನ ಆ ಅಗೋಚರ ದೈವಿಕ ರಕ್ಷಣೆ ಮತ್ತೆ ಆ ಆಧ್ಯಾತ್ಮಿಕ ರಕ್ಷಾ ಕವಚದಂತಹ ಹೊಸ್ತಿಲಿನ ಪರಿಹಾರಗಳನ್ನ ಅರಿತೆವು. ಕೊನೆಯಲ್ಲಿ ನೀಲಿ ಬಟ್ಟೆಯ ನಿರ್ಬಂಧ ಮತ್ತೆ ನಿರ್ದಿಷ್ಟ ಅಕ್ಷರಗಳ ಎಚ್ಚರಿಕೆಯ ಹಿಂದಿನ ಆ ಅದ್ಭುತವಾದ ಮಾನಸಿಕ ಗಡಿಗಳನ್ನ ನಿರ್ಮಾಣ ಮಾಡುವ ಮನೋವಿಜ್ಞಾನವನ್ನು ಅರ್ಥಮಾಡ್ಕೊಂಡ್ವಿ. ಒಟ್ಟಾರೆಯಾಗಿ ಹೇಳೋದಾದರೆ, ಸತತ ಕಷ್ಟಗಳ ಸರಮಾಲೆಯನ್ನ ತಾಳ್ಮೆಯಿಂದ ದಾಟಿ ಬಂದ ಒಂದು ನಿರ್ದಿಷ್ಟ ಗುಂಪಿಗೆ, ಅವರ ಪ್ರಾಮಾಣಿಕತೆಗಾಗಿ ಮತ್ತೆ ಬಿಟ್ಟುಕೊಡದ ಆ ಛಲಕ್ಕಾಗಿ ಈಗ ಪ್ರಕೃತಿಯೇ ತನ್ನ ನಿಯಮಗಳನ್ನು ಸಡಿಲಿಸಿ ಪ್ರತಿಫಲ ನೀಡೋಕೆ ಸಿದ್ಧವಾಗಿರುವ ಒಂದು ಸುಂದರ ಚಿತ್ರಣವನ್ನ ಈ ಜ್ಯೋತಿಷ್ಯ ಮೂಲ ಅದ್ಭುತವಾಗಿ ಕಟ್ಟಿಕೊಟ್ಟಿದೆ. ಖಂಡಿತ. ಈ ಇಡೀ ಚರ್ಚೆಯ ಕೊನೆಯಲ್ಲಿ ನಾವು ವಿಶ್ಲೇಷಣೆ ಮಾಡಿದ ಮೂಲದ ಆ ಒಂದು ವಾಕ್ಯ ಮತ್ತೆ ಮತ್ತೆ ನನ್ನ ತಲೆಯಲ್ಲಿ ಕಾಡ್ತಾ ಇದೆ. ತುಲಾ ರಾಶಿಯವರ ಇಂದಿನ ಅದೃಷ್ಟವು ಅವರ ಹಿಂದಿನ ಒಳ್ಳೆಯ ಕರ್ಮಫಲ ಅಂತ. ಇದು ಕೇಳುಗರಿಗೆಲ್ಲರಿಗೂ ಒಂದು ಬಹಳ ಆಳವಾದ, ಉತ್ತರಿಸಲಾಗದ ಪ್ರಶ್ನೆಯನ್ನ ಹುಟ್ಟುಹಾಕತ್ತೆ. ಜ್ಯೋತಿಷ್ಯ ಅನ್ನೋದು ಕೇವಲ ಆಕಾಶದಲ್ಲಿನ ನಿರ್ಜೀವ ಗ್ರಹಗಳ ಬದಲಾವಣೆಯನ್ನು ಮತ್ತೆ ಅವುಗಳ ಚಲನೆಯನ್ನು ಮಾತ್ರ ಸೂಚಿಸುತ್ತಾ? ಅಥವಾ ನಿಮ್ಮ ಪ್ರಕಾರ ಬೇರೆ ಏನಾದರೂ ಇದೆಯಾ? ಅಥವಾ ಮನುಷ್ಯನ ಅಪಾರವಾದ ತಾಳ್ಮೆ, ಸತತ ಪರಿಶ್ರಮ ಮತ್ತೆ ಎಷ್ಟೇ ಕಷ್ಟ, ನಷ್ಟ, ಅವಮಾನ, ನೋವುಗಳು ಎದುರಾದ್ರೂ ಬಿಟ್ಟುಕೊಡದ ಆ ಆಂತರಿಕ ಪ್ರಾಮಾಣಿಕತೆಯು ಯಾವುದೋ ಒಂದು ನಿರ್ದಿಷ್ಟ ಘಟ್ಟದಲ್ಲಿ ತಾನಾಗಿಯೇ ಅದೃಷ್ಟವಾಗಿ ಬದಲಾಗುವ, ಅಂದ್ರೆ ಪ್ರಕೃತಿಯೇ ಸೋತು ಶರಣಾಗುವ ಮ್ಯಾಜಿಕ್ಕನ್ನು ವಿವರಿಸುತ್ತಾ? ವಾವ್! ಕಷ್ಟಗಳೆಲ್ಲವೂ ಕರಗಿ ಗೆಲುವಿನ ಸಾಧ್ಯತೆಗಳು ಸಂಪೂರ್ಣವಾಗಿ ಅವರ ಪರವಾಗಿ ವಾಲುವ ಆ ಒಂದು ಕ್ಷಣವೇ ಜ್ಯೋತಿಷ್ಯನೋ? ಆರಂಭದಲ್ಲಿ ನಾವು ಮಾತಾಡಿದ ಆ ವೈದ್ಯಕೀಯ ಪರೀಕ್ಷೆಯ ಎಕ್ಸ್ರೇ ಹೋಲಿಕೆಗೆ ಮರಳುವುದಾದ್ರೆ, ನಮ್ಮ ಭವಿಷ್ಯ ಮತ್ತೆ ಕರ್ಮಫಲಗಳ ಈ ಜಗತ್ತಿನಲ್ಲಿ ಆ ಯಂತ್ರ ಮುರಿದಿರಬಹುದು. ಅದರಲ್ಲಿ ಭವಿಷ್ಯ ಮಂಜಾಗಿ ಗೊಂದಲಮಯವಾಗಿಯೂ ಕಾಣಬಹುದು. ಯಾರಿಗೂ ಮುಂದೇನಾಗುತ್ತೆ ಅನ್ನೋ ನಿಖರತೆ ಇರ್ದಿರಬಹುದು. ನಿಜ. ಆದ್ರೆ ಆ ದಟ್ಟವಾದ ಮಂಜಿನ ನಡುವೆಯೂ ಕಷ್ಟದ ಕಾಲದಲ್ಲಿ ನಾವಿಡುವ ಪ್ರತಿಯೊಂದು ಪ್ರಾಮಾಣಿಕ ಹೆಜ್ಜೆ, ನಾವು ಇತರರ ಮೇಲೆ ತೋರಿಸುವ ಪ್ರತಿಯೊಂದು ಸಣ್ಣ ಕರುಣೆ ಕೂಡ ತಮಗೆ ಆದ ಒಂದು ಸ್ಪಷ್ಟವಾದ ರೇಖೆಯನ್ನ ಎಳೆದಿರ್ತವೆ. ಮತ್ತು ಸರಿಯಾದ ಸಮಯ ಬಂದಾಗ ಆ ವಿಭಿನ್ನ ರೇಖೆಗಳೆಲ್ಲವೂ ಒಂದೇ ಕಡೆ ಸೇರಿ ನಮ್ಮ ಗೆಲುವಿನ ಮತ್ತು ನೆಮ್ಮದಿಯ ನಕ್ಷೆಯಾಗುತ್ತವೆ. ಇದುವೇ ಕರ್ಮಫಲದ ನಿಜವಾದ ಸೌಂದರ್ಯ. ಈ ಸುಂದರವಾದ ಚಿಂತನೆಯೊಂದಿಗೆ ಇವತ್ತಿನ ಈ ಡೀಪ್ ಡೈವ್ ಮುಗಿಸೋಣ. ಧನ್ಯವಾದಗಳು.